ಬಳ್ಳಾರಿಯಲ್ಲಿ ಮಹಿಳಾ ದಿನಾಚರಣೆ ಸಂಭ್ರಮ ಭರ್ಜರಿಯಾಗಿ ಜರುಗಿದೆ. ಕರ್ನಾಟಕ ಲೇಖಕಿಯರ ಸಂಘದ ಅಖಂಡ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಗರದ ರೇಡಿಯೋ ಪಾರ್ಕ್ ಸಮೀಪ ಕವಿಗೋಷ್ಠಿ, ಉಪನ್ಯಾಸ ಹಾಗೂ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. ಜಿಲ್ಲಾಧ್ಯಕ್ಷಿ ಮಧುಮತಿ ರಮೇಶ್ ಪಾಟೀಲ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲಿಕೆ ಸದಸ್ಯೆ ಸುರೇಖಾ ಮಲ್ಲನಗೌಡ ಹಾಗೂ ವೈದ್ಯೆ ಡಾಕ್ಟರ್ ರೇಣುಕಾ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕಿ ಸುಜಾತಾ ತಾಡಪತ್ರಿಯವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಉಪನ್ಯಾಸಕರಾಗಿ ಸುಶೀಲಾ ಶಿರೋರ್ ಅವರು ಮಾತನಾಡಿ, ಮಹಿಳೆಯರಿಗೆ ಸಮಾನ ಹಕ್ಕುಗಳ ಅರಿವು ಅಗತ್ಯವೆಂದರು. ಡಾಕ್ಟರ್ ರೇಣುಕಾ ಅವರು ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಿದರು. ವಕೀಲರು ತ್ರಿವೇಣಿ ಪತ್ತಾರ್ ಅವರು ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರ ಪಾತ್ರ ಮಹತ್ವವನ್ನ ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಲ್ಯಾಣಿ ವೈ, ಡಾಕ್ಟರ್ ಲಲಿತಾ ಕಪ್ಪರಮಠ, ಕನ್ನಿಕಾ ಕುರುಗೋಡು, ನೀಲಮ್ಮ ಕೆ, ಶ್ರುತಿ ಮೇಲುಸೀಮೆ, ಅನುಪಮಾ ಗಾಯತ್ರಿ, ಕೊಳಲು ಶಿಕ್ಷಕಿ ರೇಣುಕಾ ಹಾಗೂ ಕವಿತಾ ವಿರೂಪಾಕ್ಷ, ದ್ರಾಕ್ಷಾಯಿಣಿ ಮಸೂತಿ ಸೇರಿದಂತೆ ಹಲವರು ಭಾಗವಹಿಸಿದರು. ಕಾರ್ಯಕ್ರಮವನ್ನ ಈರಮ್ಮ ನಿರೂಪಿಸಿದರು. ರೇಣುಕಾ ಜಿ ಪ್ರಾರ್ಥಿಸಿದರು. ಡಾಕ್ಟರ್ ಕಲ್ಯಾಣಿ ಸ್ವಾಗತಿಸಿದರು. ನೀಲಮ್ಮ ಅವರು ವಂದನಾರ್ಪಣೆ ಮಾಡಿದರು. ನಂತರ ನಡೆದ ಕವಿಗೋಷ್ಠಿಯಲ್ಲಿ 15ಕ್ಕೂ ಹೆಚ್ಚು ಲೇಖಕಿಯರು ಸ್ವರ್ಚಿತ ಕವನಗಳನ್ನು ವಾಚಿಸಿ ಗಮನ ಸೆಳೆದರು. ವಚನಗಳಲ್ಲಿ ಸ್ತ್ರೀ ಧೋರಣೆ ಅನ್ನುವಂಥದ್ದು ವಚನಗಳು ಸಾಮಾನ್ಯವಾಗಿ 12ನೇ ಶತಮಾನದ್ದು ಅಂತ ಎಲ್ರಿಗೂ ಗೊತ್ತುಂಟು. ಅಲ್ಲಿ ಓದುವಾಗ, ಓದಿದ ನಂತರ ಅನುಭವಿಸುವಾಗ, ನಮ್ಮ ಮತ್ತೊಬ್ಬರ ಜೀವನದಲ್ಲಿ ಅವುಗಳನ್ನು ಸಾಣೆ ಹಚ್ಚಿ ತಿಕ್ಕಿದಾಗ, ಅಂದರೆ ವಚನಗಳನ್ನು ಮೇಲ್ನೋಟಕ್ಕೆ ಇದು ಏನು ಅನ್ನಿಸ್ತದೆ, ವಚನಗಳೆಲ್ಲವೂ ಕೂಡ ಸ್ತ್ರೀಪರ ಆಗಿದ್ದಾವೆ. ಅದಕ್ಕೆ ಸ್ತ್ರೀ ಧೋರಣೆ ಅಂದರೆ ಎರಡೇ ಇರ್ತದೆ, ಒಂದು ಪರ ಮತ್ತು ವಿರೋಧ. ಎಲ್ಲವೂ ಕೂಡ ಸ್ತ್ರೀಪರವಾಗಿ ಇದ್ದಾವೆ ಅನ್ನುವಂತಹ ನಂಬಿಕೆ ನನಗಿಲ್ಲ. ಹಾಗಾಗಿ ಇಲ್ಲಿ ಪುರುಷರು ಮತ್ತು ಸ್ತ್ರೀಯರು ಇಬ್ಬರು ವಚನಗಳನ್ನು ಬರೆದಿದ್ದಾರೆ. ಪುರುಷರು ಕೆಲವರು ಸ್ತ್ರೀಪರ ವಚನಗಳಿದೆ, ಸ್ತ್ರೀಯರು ಕೂಡ ಕೆಲವು ಸ್ತ್ರೀಪರ ವಚನಗಳು ಇದ್ದಾವೆ. ಇಲ್ಲಿ ಬಸವಣ್ಣನಿಗೊಂದು ದೊಡ್ಡ ನಮಸ್ಕಾರ ಹೇಳೋದು. ಲೀಡರು ಎಲ್ಲರನ್ನ ಸೇರಿಸಿಕೊಂಡು ಬರೆಯುವಂತಹ, ಚಳುವಳಿ ಮಾಡುವಂತಹ, ಕ್ರಾಂತಿಯಲ್ಲಿ ತೊಡಗಿಸಿಕೊಳ್ಳುವಂತಹ ಎಲ್ಲರನ್ನೂ ಕೂಡ, ಯಾಕೆಂದರೆ ಅವರು ರಾಜಕೀಯ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಕೂಡ ಈ ಸಾಮಾಜಿಕ ಧೋರಣೆಗಳನ್ನು ಬದಲಿ ಮಾಡಬೇಕು ಅಂತ ಹೇಳಿ ಇಂಥದ್ದೊಂದು ಕೆಲಸವನ್ನು ತಾವು ಮಾಡಿದರೂ ಎಲ್ರಿಗೂ ಹಂಚಿದರು. ಮನೆಗೆ ಬೆಳಕು, ಸಮಾಜಕ್ಕೆ ಶಕ್ತಿ, ಕಷ್ಟಗಳಲ್ಲಿ ನಿಂತು ದಾರಿ ತೋರಿಸುವವಳು, ನಂಬಿಕೆ ಮತ್ತೊಂದು ಹೆಸರೇ ಹೆಣ್ಣು ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೀನಿ. ಆಮೇಲೆ ಹಾರ ಮಾಡಲು ಹೂಗಳು ಬೇಕು, ಆರತಿ ಅಲಂಕರಿಸಲು ದೀಪಗಳು ಬೇಕು, ಒಂದು ಸಾಗರವನ್ನು ಮಾಡಲು ಸಾವಿರಾರು ಹನಿಗಳು ಬೇಕು, ಆದರೆ ಮನೆಯನ್ನು ಸ್ವರ್ಗವನ್ನು ಮಾಡಲು ಒಬ್ಬ ಮಹಿಳೆ ಸಾಕು. ಅಂತಾರಾಷ್ಟ್ರೀಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ತಮ್ಮಕ್ಕೆಲ್ಲರಿಗೂ ಹೇಳಲು ನಾನು ಇಷ್ಟಪಡ್ತೀನಿ. ಎಲ್ಲ ಆಫೀಸ್ನಲ್ಲಿ ಗೌರವ ಕೊಡ್ತಾರೆ. ಸ್ಕೂಲಿಗೆ ಹೆಡ್ ಮಾಸ್ಟರ್ಗಳು, ಅಸಿಸ್ಟೆಂಟ್ ಟೀಚರ್ಗಳು ಕೂಡ ನನಗೆ ಬೆಲೆ ಕೊಟ್ಟು ಮಾತಾಡಿಸ್ತಾರೆ. ಅದೇ ನನಗೆ ಸಂತೋಷ ಸಾಕು. ಅದಕ್ಕಿಂತ ಹೆಚ್ಚಿನ ನನ್ನ ಸನ್ಮಾನಗಳು ಬೇಡ. ಅವ್ರು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟರೆ ನೆನಪಿರ್ತಾರೆ. ಅದು ನಾನು ಕೆಲಸ ಮಾಡಿದ್ದು ಲೈಫ್ ಲಾಂಗ್ ಇರ್ತದೆ ಅಂತ ಹೇಳ್ತಾರೆ. ನಮ್ಮ ತಂದೆನೂ ಟೀಚರೇ ಆಗಿದ್ದರು ಏನೋ. ಸೊ ನಮಗೆ ಭಾಳ ಶಿಸ್ತಿಂದನೇ ಕಲಿಸಿದ್ದಾರೆ. ದೊಡ್ಡವ್ರಿಗೆ ಬೆಲೆ ಕೊಡೋದು, ಯಾವತ್ತಿಗೂ ಇದು ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಅಷ್ಟೇ ಟೀಚರ್ಸ್ ಬೆಲೆ ಕಡಿಮೆ ಇದೆ. ಇರಮ್ಮವ್ರೆ, ನಾವು ಟೀಚರ್ಸ್ಗಂದರೆ ನಾನು ಇಲ್ಲಿ ಕರೆದ್ರಿಲ್ಲ, ಮಧುಮತಿ ಅವ್ರು ಕರೆದ್ರಿಲ್ಲ, 1-2 ಸರ್ತಿ ಕರೆದ್ರು ನಾನು ಬ್ಯುಸಿ ಇದ್ದೆ, ಬರೋಕ್ಕಾಗಲಿಲ್ಲ. ಬಟ್ ನಮ್ಮ ತಂದೆನೂ ಟೀಚರ್ ಇದ್ದರು. ನಾನು ಯಾವುದೇ ಟೀಚರ್ ಫಂಕ್ಷನ್ಸ್ ಕರೆದ್ರೆ ಇಲ್ಲ, ನಾನು ಖಂಡಿತವಾಗ್ಲೂ ಬಂದೇ ಬರ್ತೀನಿ, ನೀವು ಯಾವಾಗಾದರೂ ಕರೀರಿ, ನಮ್ಮ ಕಡೆಯಿಂದ ಸಹಾಯನೂ ಮಾಡ್ತೀವಿ, ಪ್ಲಸ್ ಇದನ್ನು ಮಾಡ್ತೀವಿ ಅಂತ ಕೇಳಿದ್ರು. ಆಮೇಲೆ ಇನ್ನೊಂದು ಮಧುಮತಿ ಮತ್ತು ಇರಮ್ಮ ಈ ಕಾರ್ಯಕ್ರಮ ಆಯೋಜಿಸಿದ್ರಲ್ಲ, ಒಂದು ಒಳ್ಳೆ ಕಾರ್ಯಕ್ರಮನೇ ಇದೆ. ಬಟ್ ಭಾಳ ಜನ, ಆಗಲೇ ಶರೂರ್ ಮೇಡಮ್ ಅವ್ರು ಹೇಳಿದರು, ಕ್ವಾಂಟಿಟಿ ಕಡಿಮೆ ಇದೆ, ಕ್ವಾಲಿಟಿ ಜಾಸ್ತಿ ಇದೆ ಅಂತ ಹೇಳಿದರು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ಕಾರ್ಯಕ್ರಮ ಜನ ಕಡಿಮೆ ಬಂದಿದ್ದಾರೆ, ಅಯ್ಯೋ ನಾ ಮಾಡಿರೋ ಕಾರ್ಯಕ್ರಮ ಇಷ್ಟಕ್ಕೆ ಬಂದವ್ರು ಗೆಸ್ಟ್ ಅವ್ರು ಏನು ಅಂದ್ಕೊಂಡವ್ರು ಆ ಥರ ಅಂತ ಏನಿಲ್ಲ. ಮುಂದೆ ಇದೇ ಥರ ಇನ್ನೂ ಕಾರ್ಯಕ್ರಮ ನೀವು ಮಾಡ್ತಾಯಿರಿ, ನಮ್ಮ ಬೆಂಬಲ ನಿಮಗೆ ಖಂಡಿತವಾಗ್ಲೂ ಇದೆ. ಮಧು ಮತ್ತು ಈರಮ್ಮ ಅವ್ರಿಗೆ ದಯೆ, ಅಂತಃಕರುಣೆ ಇರಬೇಕು. ಮತ್ತು ನಮ್ಮ 2 ಕೈಲಿಂದ ಆದಷ್ಟು ದೀನ ದಲಿತರಿಗೆ, ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡಬೇಕಂತ ಹೇಳ್ತಾ, ಹೇಗೆ ಸಂಘಟನೆಯನ್ನು ಮಾಡಬೇಕು, ನಮ್ಮೆಲ್ಲರ ಒಂದು ಒಗ್ಗಟ್ಟನ್ನು ನಾವು ಹೇಗೆ ತೋರಿಸ್ಕೋಬೋದು, ಅಥವಾ ನಮ್ಮ ಈ ಅಧ್ಯಕ್ಷರಾದಂಥ ಮಧುಮತಿ ಪಾಟೀಲ್ ಅವರು ತುಂಬ ಉತ್ಸಾಹದಿಂದ ಕಾರ್ಯಕ್ರಮಗಳನ್ನು ಮಾಡುವ ಬಗ್ಗೆ ಒಂದು ರೂಪರೇಷೆಯನ್ನು ಹಾಕ್ಕೊಂಡಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲವನ್ನು ಕೊಡ್ತಾ ಒಂದು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ನಮ್ಮ ಲೇಖಕಿಯರ ಸಂಘವನ್ನು ಇನ್ನಷ್ಟು ಬಲಗೊಳಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೊತ್ತಿಗೆ ಅನ್ನ ಉಣಿಸಿ
ತಂದೆ ಮಗುವ ತಪ್ಪಿದಾಕೆ ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಧ್ಯ. ಮಹಿಳೆ ಎನ್ನುವುದು ಒಂದು ಪದವಲ್ಲ, ಒಂದು ಶಕ್ತಿ, ಒಂದು ಪ್ರೀತಿ, ಸೃಜನಶೀಲತೆಯ ಪ್ರತಿರೂಪ ಹೆಣ್ಣು. ಇಲ್ಲಿವರೆಗೆ ನಾವು ಎಲ್ಲ ಕವಿಗಳು ಬಡಿಸಿರ್ತಕ್ಕಂಥ ರಸದೌತಣವನ್ನು ಸ್ವೀಕಾರ ಮಾಡಿದ್ವಿ. ಉಪನ್ಯಾಸ ಕೊಟ್ಟಿರ್ತಕ್ಕಂಥ ಆ ಉಪನ್ಯಾಸದ ಸಾರವನ್ನು ಸವಿದ್ವಿ. ಅತಿಥಿಗಳು ಹೇಳಿರ್ತಕ್ಕಂಥ ನುಡಿಗಳನ್ನು ಕೂಡ ಮತ್ತು ಕೆಲವು ಸಂದೇಶಗಳನ್ನು ಕೂಡ ನಾವು ಅರ್ಥಕೊಂಡಿವಿ. ನೋಡಿ, ಮಹಿಳೆಯಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದೆ. ಇಂಥ ಸಂದರ್ಭದಲ್ಲೇ ನಾವು ಕೇಳಬೇಕಾಗಿರೋದು, ನಾವೆಲ್ಲರೂ ಅನುಭವಿಸ್ಬೇಕಾಗಿರೋದು, ಮನೆಯೆಂಬ ವಲಯದಿಂದ ಒಬ್ಬ ಮಹಿಳೆ, ಮನೆಯೆಂಬ ವಲಯದಿಂದ ದೇಶದ ಅಭಿವೃದ್ಧಿಯ ಒಂದು ದೊಡ್ಡ ವೇದಿಕೆಯವರೆಗೂ ಮಹಿಳೆ ತನ್ನ ಪಾದವನ್ನು ಬೆಳೆಸಿದ್ದಾಳೆ. ಯಾವುದರಲ್ಲಿಲ್ಲ ರೀ, ಮನೆಯಲ್ಲಿದ್ದಾಗ ಮಹಿಳೆ ಸೌಟನ್ನು ಹಿಡಿದಳು, ಕಸಬರಿಗೆಯನ್ನು ಹಿಡಿದಳು, ಹೊರಗೆ ಒಂದು ಪೆನ್ ಹಿಡಿದಳು, ಪೊಲೀಸ್ ಆಗಿ ಒಂದು ಸ್ಟಿಕ್ ಹಿಡಿದಳು, ಲಾಯರ್ ಆದರು. ನೋಡಿ, ಕರಿಕೋಟ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ನಮ್ಮದು ಎಂಥ ಸಂಭ್ರಮ. ಲಾಯರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಗೃಹಿಣಿಯರಿದ್ದಾರೆ. ಯಾಕಂದ್ರೆ ಗೃಹಿಣಿಯರು ಮೇಲುಗೈ. ಈಗ ಅಷ್ಟೇ ಅಲ್ಲ, ಡಾಕ್ಟರ್ಸ್ ಇದ್ದಾರೆ. ಇದು ಎಲ್ಲರ ಒಂದು ಸಾರವನ್ನು ಸವಿಯುವ ಒಂದು ಸಾಹಿತ್ಯಿಕವಾದ ಹಬ್ಬವನ್ನು ನಾವಿಂದ ಆಚರಣೆ ಮಾಡಿದ್ದೀವಿ. ಈ ಆಚರಣೆಗಾಗಿ ಬರೀ ಈ ಬೆರಳೆಣಿಕೆಯಷ್ಟು ಮಹಿಳೆಯರು ಇದ್ರೆ, ಸುಶೀಲಾ ಮೇಡಮ್ ಅವರು ಹೇಳಿದರು, ಕ್ವಾಂಟಿಟಿ ಕಡಿಮೆ ಇದೆ ಆದರೆ ಕ್ವಾಲಿಟಿ ಜಾಸ್ತಿ ಇದೆ. ನಿಜಕ್ಕೂ ಸತ್ಯ. ಯಾಕಂದ್ರೆ ತಾಳ್ಮೆಯಿಂದ ಕೂತ್ಕೊಂಡು ಕೇಳೋದಿದೆಯಲ್ಲ, ಅದು ನಿಜಕ್ಕೂ ಖುಷಿ ತರತಕ್ಕಂಥ ವಿಷಯ. ಇದು ಸೂರ್ಯ ನ್ಯೂಸ್ ಕನ್ನಡ.